ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಪಾರ್ಲರಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮು ಪಾರ್ಲರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಏನಿಲ್ಲ, ನಾರ್ಮಲಾಗಿ ಪಾರ್ಲರ್ಗೆ ಬಂದೆ. ಆಂಟಿ ಇಲ್ಲೇ ಇದ್ದರು. ಅದಾದಮೇಲೆ ಅವ್ರ ಫ್ರೆಂಡ್ಸು ಬಂದು, ಆಂಟಿದು ಇವತ್ತು ಬರ್ತಡೇ ಅಂತೆ, ಅಂದರೆ ನನಗೆ ಹೇಳ್ಕೊಡ್ತಾರಲ್ಲ ಆಂಟಿದು ಬರ್ತಡೇ ಅಂತೆ, ಅದರಿಂದ ಕೇಕ್ ಕಟ್ ಮಾಡ್ಸೋಕ್ಕೆ ಹೊರಗಡೆ ಕರ್ಕೊಂಡೋಗಿದ್ದಾರೆ. ನಾನು ಬಂದು ಆಲ್ರೆಡಿ ಒಂದು 40 ಮಿನಿಟ್ಸೇ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ಆಂಟಿ ಬರ್ತಾರೆ ಅಂದ್ಬಿಟ್ಟು. ಇನ್ನೇನು 1 ಅವರಲ್ಲಿ ನನ್ನ ಮಗನ್ನ ಅಂಗನವಾಡಿಯಿಂದ ಕರ್ಕೊಬರ್ಬೇಕು. ಏನು ಮಾಡೋದು ಏನೋ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಬರ್ತಾರೋ ಬರಲ್ವ, ಅಲ್ಲೇ 1 ಅವರೇ ಆಯಿತು ಅಂದ್ಕೋಬೋದು. ನಾನು 12:30ಗೆ ಬಂದಿದ್ದು, ಇವಾಗ 1:30 ಟೈಮ್ ಆಗಿದೆ. 1 ಅವರ್ ಆಯಿತು. ಇನ್ನೊಂದು ½1 ಅವರ್ ವೆಯ್ಟ್ ಮಾಡಿ ಆಂಟಿ ಬರೋದು ಲೇಟ್ ಆದರೆ ಹೊರಡ್ತೀನಿ. ಬೀಗ ಹಾಕ್ಕೊಂಡು ಪಕ್ಕದ ಅಂಗಡಿಲಿ ಕೊಟ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆನೂ ನಾನು ನಮ್ಮ ಅತ್ತಿಗೆಯರೆಲ್ಲ ಇದ್ದಿದ್ದು ಖುಷಿಲಿ ಹೆಂಗೋ ಜೊತೆಯಲ್ಲೇ ಇಟ್ಕೊಂಡ್ಬಿಟ್ಟೆ. ಪಾರ್ಲರ್ಗೆ ಬರನೇ ಇಲ್ಲ, ಸೋಂಬೇರಿ ಬಿದ್ದೆ. ಬರೋಣ ಅಂತ ಅಂದ್ಕೊಂಡು ಬರೋಕ್ಕೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ನನ್ನ ಮಗನೂ ತುಂಬ ಗಲಾಟೆ ಮಾಡ್ತಾಯಿದ್ದ. ಅದರಿಂದ ಅವ್ರ ಕೈಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಅಂದರೆ ನನ್ನ ಮಗಳಿಗೆ ಹೊಡಿತಾ ಇದ್ದ ನನ್ನ ಮಗ ಸಿಕ್ಕಾಬಟ್ಟೆ. ಅದರಿಂದ ನಾನಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಡ್ತಾನೆ ಅಂದ್ಬಿಟ್ಟು ನಾನು ಬರಲಿಲ್ಲ. ನಿನ್ನೆನೂ ಹಿಂಗೆ ಆಗೋಯ್ತು. ಇವತ್ತು ಪಾಪ ಆಂಟಿ ಬ್ಯುಸಿ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಾನು ಕಾಲ್ ಮಾಡಲಿಲ್ಲ. ಕಾಲ್ ಮಾಡ್ಕೊಂಡು ಬಂದಿದ್ದರೆ ಸರಿ ಹೋಗಿರೋದು. ಕಾಲ್ ಏನು ಮಾಡಲಿಲ್ಲ, ಹಾಗೆ ಬಂದುಬಿಟ್ಟೆ. ಅವರು 1 ಅವರೇ ಆಯಿತು ಹೋಗಿ. ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು ½1 ಅವರ್ ವೆಯ್ಟ್ ಮಾಡಿಬಿಟ್ಟು ಹೊರಡಬೇಕು. ನಾನು ನೋಡಿ ಎಲ್ಲ ರೆಡಿ ಆದೆ, ಮನೆ ಕೆಲಸ ಎಲ್ಲ ಮಾಡಿದೆ. ಆದರೆ ಪೂಜೆ ಮಾಡಲಿಲ್ಲ. ಇವತ್ತು ಮಂಡೇ, ಮನೆ ದೇವ್ರ ವಾರ, ಪೂಜೆ ಮಾಡಲಿಲ್ಲ. ಫಸ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಬಂದೆ. ಆದರೆ ಏನು ಮಾಡೋದು, ಇಲ್ಲಿ ನನ್ನ ನಿಧಾನಕ್ಕೆ ಬಂದಿದ್ರೆ ಆಗಿರೋದು. ನನ್ನ ಮಗನ ಕರ್ಕೊಂಬಂದು ನಮ್ಮ ಅತ್ತೆ ಮನೆ ಹತ್ರ ಬಿಟ್ಬಿಟ್ಟು ಬಂದಿದ್ರೆ ಆಗಿರೋದು. ಆದರೆ ಏನು ಮಾಡೋದು, ಹಿಂಗಾಗುತ್ತೆ ಅಂತ ಗೊತ್ತಿತ್ತಿಲ್ಲ. ನಾನು ಕಾಲ್ ಏನೂ ಮಾಡಲಿಲ್ಲ, ಬಂದುಬಿಟ್ಟೆ. ಆಂಟಿ ಬರೋ ಅಷ್ಟರಲ್ಲೇ 2 o'clock ಆಗಿತ್ತು. ನನ್ನ ಮಗನಿಗೆ ಟೈಮ್ ಆಗುತ್ತೆ, ನಾಳೆ ಬರ್ತೀನಿ ಆಂಟಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಇವಾಗ ಅಂಗನವಾಡಿ ಹತ್ರ ಬಂದೆ. ನೋಡಬೇಕು ಏನು ಮಾಡ್ತಾ ಇದ್ದಾನೆ ಏನೋ. ಹೋಗ್ಬೇಕಾದ್ರೆ ಫುಲ್ಲು ಗಲಾಟೆ ಮಾಡ್ತಾನೆ. ಹೋಗಿ ಒಂದು 5 ಮಿನಿಟ್ಸ್ಗೆಲ್ಲ ಸುಮ್ಮನಾಗ್ಬಿಡ್ತಾನಂತೆ, ಅಂದರೆ ಸೈಲೆಂಟ್ ಆಗಿಬಿಡ್ತಾನಂತೆ. ನೋಡ್ಬೋದು ಎಲ್ಲ ಮಲ್ಕೊಂಡು ಆಟ ಆಡ್ತಾ ಇದ್ದಾವೆ ಮಕ್ಕಳು. ನೋಡಿ, ಅವನು ಮಲ್ಕೊಂಡಿದ್ದಾನೆ, ಕಾಣಿಸ್ತಾ ಇದ್ದಾನೆ ಅಂದ್ಕೊತೀನಿ ನಿಮಗೆ. ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ, ನಿಮ್ಮಮ್ಮ ಬಂದರು ಹೋಗು ಅಂತ. ಇವಾಗ ನೋಡಿಬಿಟ್ಟು ಎದ್ದು ಓಡಿ ಬರ್ತಾ ಇದ್ದಾನೆ. ಎತ್ಕೋ, ಬಾಟ್ಲು ಎತ್ಕೊ ಬಂದೆ. ಬಾ. ಎತ್ಕೊಂಡು ಹೋಗ್ತಾರೆ, ಬಾ ಬೇಗ. ಬಾ, ಆಯಿತು, ನಡಿ. ಫಸ್ಟು ಮನೆ ಅಂದರೆ ಅಲ್ವಾ. ಏನು ಮಾಡ್ತಾಯಿದ್ದೆ ಶಿಶ್ವರದಲ್ಲಿ ನೀನು? ಆಟ ಆಡ್ತಾ ಇದ್ದಾ? ಆಟ ಸಾಮಾನು ಕೊಟ್ಟಿಲ್ವಾ? ಹಾಂ, ಅದೇನು ಅಂತ ಗೊತ್ತಿಲ್ಲ. ಮೀನು ಅಂತೀಯ. ನಡಿ ಹೋಗೋಣ, ಮಳೆ ಬರ್ತೈತೆ. ಇವಾಗ ಬಂದು ನನ್ನ ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಗನವಾಡಿಗೆ. ಮುಂದೆ ಬಾ, ನೀನು ಹಿಂದೆ ಕುತ್ಕೋಬೇಡ, ಬಾ ಮುಂದೆ ಬಾ. ಅಮ್ಮ ಬೀಳ್ತೀಯ, ಬೇಡ ಬಾ. ಇವಾಗ ಮನೆಗೆ ಬಂದೆ. ಬಂದ ತಕ್ಷಣ ಮೇಲ್ಗಡೆ ಬಟ್ಟೆ ಎತ್ಕೊಬರ್ಬೇಕಾಗಿತ್ತು. ಯಾಕೋ ಸೋನೆ ಬರ್ತಾಯಿದೆ ಸಣ್ಣದಾಗಿ. ಎತ್ಕೊಬರಕ್ಕೆ ಹೋದೆ. ಬಟ್ಟೆ ಎತ್ಕೋಬೇಕು ಅಂದ್ಬಿಟ್ಟು ಪೂಜೆಗೆ ಹೂವು ಬೇಕಾಗಿತ್ತು, ತರದಲ್ಲೇ ಬಂದುಬಿಟ್ಟೆ. ಇನ್ನೇನು ಅಲ್ಲೇ 2:30 ಆಗಿದೆ. ಇರಪ್ಪ, ಇನ್ನೊಂದು ಅವರು. ನನ್ನ ಮಗಳನ್ನ ಕರ್ಕೊಬರಕ್ಕೆ ಹೋಗ್ತೀನಲ್ಲ, ಆವಾಗ ತೊಗೊಂಬರೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ನನ್ನ ಮಗನೂ ಬಂದ. ಪಾರ್ಲರ್ ಆಂಟಿ ಬರ್ತಡೇ ಅಂತ ಹೇಳಿದ್ನಲ್ಲ, ಒಂದು ನಿಮಿಷ, ಬರ್ತಡೇ ಅಂತ ಹೇಳಿದ್ನಲ್ಲ, ಅವರು ಕೇಕ್ ಕೊಟ್ಟಿದ್ದಾರೆ. ಅದನ್ನ ತಿನ್ನೋಕ್ಕೆ ಕಾಯ್ತಾ ಇದ್ದಾನೆ ಸ್ಪೂನ್ ಹಿಡ್ಕೊಂಡು. ಅಲ್ಲಪ್ಪ, ಆಯಿತು ಕೊಡ್ತೀನಿ ಕೇಕು. ಹೇಳು, ಅಂಗನವಾಡಿಲಿ ಏನೇನು ಹೇಳ್ಕೊಟ್ರು? ಕೊತ್ತಿತಿಮ್ಮ, ಏಯ್ ಕರೆಕ್ಟಾಗಿ ಹೇಳ್ಬೇಕು. ಜಾನಿ ನೋ ಪಪ್ಪ. ಹಾಂ, ಏ ಅಷ್ಟೇ ಬರೋದು ಅವ್ನಿಗೆ, 2 ಲೈನೇ ಬರೋದು. ಹೇಳ್ಬೇಕು ಜಾನಿ ಪೂರ್ತಿ ಹೇಳೋ, ಕೊಡ್ತೀನಿ ಕೇಕ್. ನೀನು ಬ್ಯಾಡ್ ಬಾಯ್, ನಿಂಗೆ ಕೊಡಲ್ಲ, ಹೋಗು. ಕೇಕು ಕೊಡಲ್ಲ, ಏನೂ ಕೊಡಲ್ಲ. ಕರೆಕ್ಟಾಗಿ ಹೇಳ್ಬೇಕು. ಜಾನಿ
Johnny's papa. ಹಾಂ Eating sugar. ಹಾಂ More papa. ನೋ ಪಪ್ಪ No papa. ಹಾಂ ಟೆಲ್ಲಿಂಗ್ ಲೈಸ್ Tengi lines. ಹಾಂ No eat papa. ಓಪನ್ ಯುವರ್ ಮೌತ್ Open your knob. ಹಾಂ Give me. ಜಾನಿ ಜಾನಿ ಗಿವ್ ಮಿ ಅನ್ನೋದು ಕಲ್ತ್ಬಿಟ್ಟಾನೆ ಇಂಗ್ಲೀಷಲ್ಲಿ Give me. ಗಿವ್ ಮೀ Give me. ಗಿವ್ ಮೀ Give me. ಆಯ್ತು ಇನ್ನೇನು ಹೇಳ್ಕೊಟ್ರೆ ಹೇಳು ಸರಿ ಊಟ ಏನು ಕೊಟ್ರು ಅಂಗನವಾಡಿಲಿ Anna. ಅನ್ನ ಏನನ್ನ ಚಿತ್ರಾನ್ನ ಕೊಟ್ರಾ ಪುಳಿಯೋಗರೆ ಚಿತ್ರಾನ್ನ ಅನ್ನ ಸಾಂಬಾರು ಈ ಥರದ್ರಲ್ಲಿ ಏನು ಕೊಟ್ಟರು ಹೇಳು Anna sambar. ಅನ್ನ ಸಾಂಬಾರು ಏನು ಸಾಂಬಾರು Ota sambar. ಹಾಂ Ota sambar. ಊಟ ಸಾಂಬಾರು ನೋಡಿ ಎಂಥ ಬುದ್ಧಿವಂತ ಅಂದರೆ ಇವನು ಊಟ ಸಾಂಬಾರಂತೆ Kodama. ಹೋಗೋ ಕೊಡಲ್ಲ Give me. Give me. ಬಿಟ್ರೆ ಬಿದ್ದೋಯ್ತೀಯಾ ಬಿದ್ದೋಗ್ತಿ ಹಿಂದಕ್ಕೆ ಬಿಟ್ರೆ Give me. ನೀನು ಬ್ಯಾಡ್ ಬಾಯ್ ನೀನು ಹಂಗೆ ನೋಡಿ ಬಾಕ್ಸ್ ಓಪನ್ ಮಾಡೋಕ್ಕೆ ಏನೆಲ್ಲ ಟ್ರಿಕ್ ಮಾಡ್ತಾನೆ ಹಂಗೆ ಓಪನ್ ಮಾಡೋಕೆ ಆಗಲ್ಲ ಬಂಗಾರು ಕೊಡು ನಾನು ಓಪನ್ ಮಾಡಿಕೊಡ್ತೀನಿ ಕೊಡು ಇವಾಗ ನನ್ನ ಮಗನಿಗೆ ದೋಸೆ ಹಾಕಿ ತಿನ್ಸೋಣ ಅಂದ್ಬಿಟ್ಟು ಬಂದೆ ಅಂಗನವಾಡಿಲಿ ಯಾಕೋ ಅವನಿಗೆ ಹೊಟ್ಟೆ ಫುಲ್ ಆಗಲ್ವೇನೋ ಅಮ್ಮ ಏನಾದರೂ ತಿನ್ನಕ್ಕೆ ಕೊಡಿಯಮ್ಮ ಅಂತ ಕೇಳ್ತಾನೆ ಮನೆಗೆ ಬಂದ ತಕ್ಷಣ ಅಂದರೆ ಮಾವನಿಗೆ ಅಷ್ಟು ತಿನ್ನೋಕ್ಕೆ ಬರಲ್ಲ ಊರಲ್ಲೂ ಅಷ್ಟೇ ಅಮ್ಮನೇ ರೂಢಿ ಮಾಡಿಬಿಟ್ಟಿದ್ದಾರೆ ತಿನ್ನೋಕ್ಕೆ ಅವನಾಗೆ ಅವ್ನು ತಿನ್ನೋದು ಸ್ವಲ್ಪ ಕಡಿಮೆನೇ ಅದರಿಂದ ಹೊಟ್ಟೆ ತುಂಬ ತಿನ್ನಲ್ವೇನೋ ಅದಕ್ಕೆ ದೋಸೆ ಕೇಳ್ದೆ ಹಾಕೊಟ್ಬಿಡೋಣ ಅಂದ್ಬಿಟ್ಟು ಬಂದೆ ನನಗೂ ಹೊಟ್ಟೆ ಹಶ್ವಾಗ್ತಾಯಿದೆ ನಾನು ಬೆಳಗ್ಗೆ 2 ದೋಸೆ ತಿಂತೋಗಿದ್ದೆ ಇವಾಗ ಅವನಿಗೂ ತಿನ್ಸಾದ್ಮೇಲೆ ನಾನು ದೋಸೆ ಹಾಕೊಂಡು ತಿನ್ನಬೇಕು ಇವಾಗ ಟೈಮ್ ಬಂದು 3 o'clock ಆಗಿದೆ ಇನ್ನೂ 1 hour ಟೈಮ್ ಇದೆ ಪೂಜೆನೂ ಮಾಡೋಂಗಿಲ್ಲ ಹೂವು ಎಲ್ಲ ತಂದಿದ್ರೆ ಪೂಜೆ ಆಗ್ಬಿಟ್ಟಿರೋದು ಬಟ್ಟೆ ನೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಓಡಿ ಬಂದೆ ನನ್ನ ಮಗನ ಕರ್ಕೊಂಡು ಪೂಜೆಗೆ ಹೂವು ತರಲಿಲ್ಲ ಇವಾಗ ನನ್ನ ಮಗಳು ಕರ್ಕೊಬರಕ್ಕೆ ಹೋದಾಗ ತೊಗೊಂಡು ಬರಬೇಕು ನಮಗೆ ಮಾಷಾ ಆ್ಯಂಡ್ ಬೇರ್ ನೋಡ್ತಾ ಇದ್ದಾನೆ ಅದೊಂದು ಗೊಂಬೆ ಇದ್ರೆ ಸಾಕು ಅವನಿಗೆ ಏನೂ ಬೇಡ ಇವಾಗ ದೋಸೆ ಆಯಿತು ಫಸ್ಟ್ ಅವ್ನಿಗೆ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ನಾನು ಬೇಕಾದ್ರೆ ಅದಾದ್ಮೇಲೆ ದೋಸೆ ಹಾಕೊಂಡು ತಿಂತೀನಿ ಎಷ್ಟು ಮಗನೆ ಬಿಸಿ ಬಿಟ್ಬಾರ್ದು ಬಿಸಿ ಬಿಸಿ ಇವಾಗ ತಾನೇ ಹಾಕಿದ್ದೀನಲ್ವಾ ನಡಿ ತಿನ್ನಿಸ್ತೀನಿ ನಡಿ ಸ್ವಲ್ಪ ಅಪ್ಪರ ಹಾಕಿದ್ನು ಚಟ್ನಿನ ಅವನು ಇತ್ತೀಚೆಗಂತೂ ಖಾರ ತಿನ್ನಕ್ಕೆ ಬಿಟ್ಬಿಟ್ಟಿದ್ದಂತೆ ಅವಾಗಲೂ ಅಮ್ಮ ಹೇಳೋರು ಖಾರನೇ ತಿನ್ನಲ್ಲ ನಿನ್ನ ಮಗ ಅಂತ ಇವಾಗಂತೂ ಇದಕ್ಕೆ ಬಂದಮೇಲೆ ತಿಂತಾ ಇದ್ದಾನೆ ಪರವಾಗಿಲ್ಲ ಹಾಕ್ತೀನಿರು ಟೊಮೊಟೊ ಚಟ್ನಿ ಮಾಡಿದ್ದೆ ತುಂಬ ಇಷ್ಟಪಟ್ಟು ತಿಂದ ಬೆಳಗ್ಗೆ ಅಂದರೆ ನಾನಂತೂ ಫುಲ್ಲು ಖಾರ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮೊದಲಾಗೆ ನಾನು ಖಾರ ಮಾಡೋದೇ ಕಡಿಮೆ ಅದರಲ್ಲಲ್ಲಿ ನನ್ನ ಮಗ ಬಂದಮೇಲೆ ಇನ್ನೂ ಖಾರ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅದರಿಂದ ಇಷ್ಟಪಟ್ಟು ತಿಂತಾ ಇದ್ದಾನೆ ಮೊಸರು ಹಾಕಲ್ಲ ಚೆನ್ನಾಗಿರಲ್ಲ ನಡಿ ಮೊಸರು ಹಾಕಿದ್ರೆ ಚೆನ್ನಾಗಿರಲ್ಲ ಮಗನೇ ನೋಡಿ ದೋಸೆಗೆ ಟೊಮೆಟೊ ಚಟ್ನಿಗೆ ಮೊಸರು ಹಾಕೊಡಮ್ಮ ಅಂತಾನೆ ಎಲ್ಲ ಉಲ್ಟಾ ಇವನು ಉಲ್ಟಾ ನನ್ನ ಮಗ ನೋಡಿ ಅದು ಇದುಗೆ ಐ ಲವ್ ಯು ಏನದು ಐ ಲವ್ ಯು ನನ್ನ ಮಗನಿಗೆ ದೋಸೆ ತಿನ್ನಿಸ್ಬಿಟ್ಟು ನಾನು ದೋಸೆ ತಿನ್ನೋಣ ಅಂತ ದೋಸೆ ಹಾಕೊತಾ ಇದ್ದೆ ಇನ್ನೊಂದು 20 ಮಿನಿಟ್ಸ್ ಇದೆ ನನ್ನ ಮಗಳು ಕರ್ಕೊಬರೋಕ್ಕೆ ಮಳೆ ಸ್ಟಾರ್ಟ್ ಆಯಿತು ನಿಜವಾಗ್ಲೂ ಈ ವಾರವಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಲಾಸ್ಟ್ ಈ ವೀಕು ತುಂಬ ಬೇಜಾರಾಗ್ಬಿಟ್ಟಿದೆ ಯಾಕೆ ಅಂದರೆ ನನ್ನ ಮಗಳು ಕರ್ಕೊಂಬರೋಣ ಅಂತ ಹೋದರೆ ಸಾಕು ಲಾಸ್ಟ್ ವೀಕ್ ಪೂರ್ತಿ ಬೇಜಾರಾಗ್ಬಿಟ್ಟಿದೆ ಯಾಕೆಂದರೆ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮಿಗೆ ಕರೆಕ್ಟಾಗಿ ಮಳೆ ನನಗಂತೂ ಮಳೇಲಿ ನೆನೆಯೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಇರಿಟೇಟ್ ಅನಿಸುತ್ತೆ ಇವಾಗ ನೋಡಿ ಮಳೆ ಬಂತು ನಾನು ದೋಸೆ ಹಾಕೋತಾ ಇದ್ದೀನಿ ನನ್ನ ಮಗ ಈಚೆ ಕಡೆ ಕೂತ್ಕೊಂಡು ಎಷ್ಟೊತ್ತು ಉಯ್ಕೊಂತೀಯ ದೋಸೆನ ಬೇಗ ಉಯ್ಕೋ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ರಫ್ ಮಾತಾಡ್ತಾನೆ ಆದರೆ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಮಳೆ ಬರ್ತಾ ಇದೆ ದೋಸೆ ಹಾಕೊಂಡು ತಿಂದ್ಬಿಟ್ಟು ಹೋಗಿ ಕರ್ಕೊಂಬರೋಣ ಅಂದ್ಕೊಂಡೆ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಪಾಪ ಅವಳು ಸ್ಕೂಲ್ ಮುಂದೆ ವೆಯ್ಟ್ ಮಾಡೋದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂದರೆ ಸ್ಕೂಲ್ ಒಳಗಡೆನೇ ಇರ್ತಾಳೆ ನೆನೆಯಲ್ಲ ಆದ್ರೂ ಪಾಪ ಸ್ಕೂಲಲ್ಲಿ ಇದ್ದು ಬೇಜಾರಾಗಿರುತ್ತೆ ಬೆಳಗ್ಗೆ ಹೋದರೆ ಎಷ್ಟೊತ್ತಿಗೆ ಮನೆಗೆ ಬರೋಣ ಅಂತ ಅನ್ನಿಸ್ತಾ ಇರುತ್ತೆ ಈ ಮಳೆ ಕಾಡ್ತಿಂದ ಇನ್ನೊಂದು 1/2 hour ಲೇಟೇ ಆಗುತ್ತೆ ಆಗ್ಲಿಗೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ದೆ ಎಲ್ಲ ಹೋಯ್ತು ನೋಡ್ಬೋದು ಮಳೆ ಸಿಕ್ಕಾಬಟ್ಟೆ ಜೋರಾಗಿ ಬರ್ತಾ ಇದೆ ಏನೋ ಕಡಿಮೆ ಆಗುತ್ತೆ ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ
ನೋಡಿ ಎಷ್ಟೊಂದು ಮಳೆ, ನಿಜವಾಗ್ಲೂ ಇತ್ತೀಚೆಗಂತೂ ಮಳೆ ಕಂಡ್ರೆ ಬೇಜಾರಾಗ್ಬಿಟ್ಟಿದೆ. ಫುಲ್ಲು ಮಳೆ. ಇವಾಗ ಹೋಗಿ ನನ್ನ ಮಗಳನ್ನ ಕರ್ಕೊಂಬಂದೆ. ಸ್ವಲ್ಪ ಲೈಟಾಗಿ ಮಳೆ ಕಡಿಮೆ ಆಯಿತು. ಅದರಿಂದ ನನ್ನ ಮಗನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಟಿ ವಿ ಹಾಕ್ಬಿಟ್ಟು ಹೋಗಿದ್ದೆ, ನೋಡ್ಕೊಂಡಿದ್ದ. ಏನೊಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೋಗೋಕ್ಕೆ ಬರೋಕ್ಕೆ. ಹೋಗ್ಬಿಟ್ಟು ಏನದು ಹೋಗ್ಬಿಟ್ಟು ಕರ್ಕೊಬಂದೆ. ಪಾಪ ನನ್ನ ಮಗಳು ಸ್ವಲ್ಪ ಮಳೆಯಲ್ಲಿ ನೆಂದಿದ್ದಾಳೆ, ಅಂದರೆ ಬರಬೇಕಾದ್ರೆ ಸ್ವಲ್ಪ ನೆಂದಲು. ಇವಾಗ ಅವಳಿಗೂ ಹಾಲು ಕಾಯಿಸ್ಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದು ಪೂಜೆ ತುಳಿ ಬಿಡ ಕಣಮ್ಮ. ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಹೂವು ತರೋಕ್ಕೆ ಆಗಲಿಲ್ಲ, ಸಿಕ್ಕಾಬಿಟ್ಟೆ ಮಳೆ ಇತ್ತು. ಅದರಿಂದ ಮನೆಗೆ ಹೋದರೆ ಸಾಕು ಅಂತ ಬಂದುಬಿಟ್ಟೆ. ಕಾರಣ ಮಳೆ ಏನಾದರೂ ನಿಂತರೆ ಹೋಗಿ ತೊಗೊಂಬಂದು ಹೂವು ಹಾಕಿ ಪೂಜೆ ಮಾಡಬೇಕು. ಇವಾಗ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಡ್ಬೇಕು. ಪಾಪ ಸ್ವಲ್ಪ ಲೈಟಾಗಿ ಮಳೇಲಿ ನೆಂದಿದ್ದಾಳಲ್ಲ, ಅದರಿಂದ ಬಿಸಿ ಬಿಸಿಯಾಗಿ ಹಾಲು ಕಾಯಿಸ್ಕೊಟ್ಟು ನಾನು ಇಲ್ಲಿ ನಾನು ಕಾಫಿ ಮಾಡಿಕೊಂಡು ಕುಡಿಬೇಕು. ನನ್ನ ಮಗನಿಗೆ ಇದು ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಅತ್ತಿಗೆಯರು ಓಂ ಶಕ್ತಿಗೆ ಹೋಗಿದ್ರಲ್ಲ, ಆವಾಗ ಇದು ಬೈಕ್ ತಂದಿದ್ರು ಆಟ ಆಡೋದು. ತೋರಿಸೋದು ಆ ಟಾಯ್ ತೋರಿಸಿ, ಹೆಂಗಿದೆ ಆಟ ಆಡೋ ಟಾಯ್ ತಂದಿದ್ರು ಬೈಕ್ದು. ಅದು ಏನಂದರೆ ಮೇಲೆ ಎತ್ತಿಕ್ಬಿಟ್ಟಿದೆ, ಮನೆ ತುಂಬ ಫುಲ್ಲು ಎಲ್ಲ ಅಂಡೋಗ್ತವೆ ಅಂದ್ಬಿಟ್ಟು ಮೇಲೆ ಎತ್ತಿಕ್ಕಿದ್ದೆ. ಇವಾಗ ಎತ್ಕೊಟ್ಟೆ, ಫುಲ್ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ. ಚೆನ್ನಾಗಿದೆ. ಗನ್ ಇಲ್ಲ ಮಗನೆ, ಊರು ಕೊಟ್ಟು ಕಳಿಸ್ತೇವೆ ಒಂದ್ಸತಿ ಗನ್. ನೋಡಿ ಚೆನ್ನಾಗಿದೆ. ಲಾಸ್ಟ್ ಹೋದ ವರ್ಷ ಅಲ್ಲ, ಆಚೆ ವರ್ಷ ನಮ್ಮ ಅತ್ತಿಗೆಯರು ಹೋಗಿದ್ರು ಓಂ ಶಕ್ತಿಗೆ. ಆವಾಗ ನಮ್ಮ ಚಿಕ್ಕಕ್ಕ ತಂದಿದ್ದು ಅನ್ಸುತ್ತಿದ್ದು, ನನಗಷ್ಟು ನೆನಪಿಲ್ಲ. ನನ್ನ ಮಗನಿಗೆ ಅಂತ ತಂದುಕೊಟ್ಟಿದ್ದು ಮೇಲಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಆಟ ಆಡೋಕ್ಕೆ ಕೊಟ್ಟಿದ್ದೀನಿ, ಆಟ ಆಡ್ತಾ ಇದ್ದಾನೆ. ನೋಡಿ ಎಮ್ಮೆ ಕರ ಅಂತಾನೆ. ಯಾರನ್ನೋ ಎಮ್ಮೆ ಕರ ಅನ್ನೋದು ನೀನು? ಬರ ಇಲ್ಲಿ. ಇತ್ತು ಯಾಕಂತೀಯ? ಒಡೆದೋಗುತ್ತೆ ಕಣೋ, ಸೌಂಡ್ ಆದರೆ ಓನರ್ ಆಂಟಿ ಬರ್ತಾರೆ. ಹೊಡೆದೋಗಲ್ವಾ ಅದು? ಏಕೆ? ಲೈಟಿಂಗ್ಸ್ ಇದ್ದರೆ ಹೊಡೆದೋಗಲ್ವಾ? ಅಪ್ಪಾಜಿ ಕೊಡು, ಮೇಲೆ ಎತ್ತಿಕ್ಬಿಡ್ತೀನಿ. ಕೊಡು, ಮೇಲೆ ಎತ್ತಿಕ್ಬಿಡ್ತೀನಿ. ಕೊಡು. ನೋಡಿ ಎಷ್ಟು ಲೀಟ್ರ್ ಕೊಟ್ಟರೆ ಬುರುಮ್ ಅಂತ ಹೋಗುತ್ತೆ ಅಂತ ಇದ್ದಾನೆ. ಕುತ್ಕೊಂಡು ಹೊಡೆದೋಗುತ್ತೆ ಬಿಡು. ಕುತ್ಕೊಂಡು ಅರ್ಧ ಹೊಡೆದಾಕ್ತಾನೆ. ಯಾವ್ದ ನಾನು ಯಾವ್ದು ಹೊಡೆದಾಕ್ತೆ? ಹೊಡೆದಾಕಿದ್ದೆ ನೀನು ಅವತ್ತು. ಕಳ್ಳ. ಸ್ಪೈಡರ್ ಬಾಯ್ ಎಲ್ಲ ಮಗ್ನೆ, ಅದು ಸ್ಪೈಡರ್ ಮ್ಯಾನು. ನೋಡಿ ನಮ್ಮ ಪಕ್ಕದ ಮನೆ ಹುಡುಗಿ ಇಷ್ಟು ದಿವಸ ಕರೆದ್ರೂ ಬರ್ತಾಯಿತ್ತಿಲ್ಲ, ಬಾರಮ್ಮ ಒಳಗಡೆ ಅಂದರೂ ಬರ್ತಿತ್ತಿಲ್ಲ. ಇವಾಗ ನನ್ನ ಮಗ ಇರೋದಕ್ಕೆ ಬರ್ತಾ ಇದ್ದಾಳೆ. ಇವಾಗ ಒಂದು ವಾರದಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಮೊದಲೆಲ್ಲ ಕರಿತಾ ಇದ್ದೆ, ಬಾಗ್ಲಿಗೆ ಬಂದು ನೋಡ್ತಾ ಇದ್ಲು, ಬಾಮ ಒಳಗಡೆ ಅಂದರೂ ಬರ್ತಿತ್ತಿಲ್ಲ. ಚಿಕ್ಕ ಮಕ್ಕಳು ಇರೋದಕ್ಕೆ ನೋಡಿ ಆ ಥರ. ಅವಳು ಚಿಕ್ಕ ಮಗು ಅಲ್ವಾ, ಕುತ್ಕೋಬಾರ್ದು, ಹೊಡೆದೋಗುತ್ತೆ. ಆಟ ಆಡ್ಲಿಕ್ಕೆ ಕೊಡು ಅವಳು. ನನ್ನ ಮಗ ಪೆಟ್ರೋಲ್ ಹಾಕಿಸ್ಕೊತಾನಂತೆ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಗೋಯ್ತೀಯ ಪಾಪ? ಯಾಕೆ ಕುಣಿತಾ ಇರೋದು? ಅವಳು ಅಡುಗೆ ಮನೇಲಿ ಎಳಿತಾಳೆ, ಇವನು ಇಲ್ಲಿ ಎಳಿತಾನೆ. ಚಿಕ್ಕ ಮಕ್ಕಳು ಆಟ ಆಡೋದೇ ಚಂದ. ಏನು ಮಾಡ್ತಾಯಿದ್ದೀಯ ಮಗಳೇ? ಏನಾಯ್ತು ಅಂತ ನೋಡ್ತಾ ಇದೆಯಾ? ಮಸಾಜ್ ಮಾಡ್ತಾ ಇದೆಯಾ? ಮಸಾಜ್ ಮಾಡ್ತಾ ಇದ್ದೆ. ಅವಳು ಏನೋ ಒಂಥರ, ಅವಳು ಚಿಕ್ಕ ಪುಟ್ ಕೈಯಲ್ಲಿ ಹಿಂಗಂದರೆ ನನಗೇನೋ ಒಂಥರ ರಿಲೀಫ್ ಆದಾಗುತ್ತೆ. ತುಂಬ ಚೆನ್ನಾಗಿ ಈ ಥರ ಎಲ್ಲ ಅಂತಾಳೆ. ಅಂದರೆ ನಮ್ಮ ಬಿಂದು ಪಾರ್ಲರಲ್ಲಿ ಮಾಡ್ತಾಳಲ್ಲ, ಅದನ್ನ ನೋಡ್ಕೊಂಡು ಅವಳು ಸ್ವಲ್ಪ ಲೈಟಾಗಿ ಈ ಥರ ಮಾಡ್ತಾ ಇರ್ತಾಳೆ. ನನಗಂತೂ ತುಂಬ ಇಷ್ಟ ಅವಳು ಪುಟ್ ಕೈಯಲ್ಲಿ ಆ ಥರ ಮಾಡಿಸ್ಕೊಳ್ಳೋಕ್ಕೆ. ಅದರಿಂದ ಫ್ರೀ ಇದ್ದಾಗೆಲ್ಲ ಈ ಥರ ನನ್ನ ಮಗಳ ಹತ್ರ ಮಸಾಜ್ ಮಾಡಿಸ್ಕೊತ ಇರ್ತೀನಿ. ಚೆನ್ನಾಗಿ ಮಾಡ್ತೀಯ ಬಂಗಾರಿ. ಥ್ಯಾಂಕ್ ಯು ಹೇಳ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ ಪುಟ್ ಕೈಯಲ್ಲಿ. ಅದರಿಂದ ಯಾವಾಗಲೂ ಸ್ವಲ್ಪ ತಲೆ ಭಾರ ಅನ್ನಿಸ್ದಾಗೆಲ್ಲ ಈ ಥರ ಮಾಡಿಸ್ಕೊತ ಇರ್ತೀನಿ. ಟೈಮ್ ಬಂದು 7 o'clock ಆಗಿದೆ. ಅಡುಗೆಗೆ ರವೆ ರೊಟ್ಟಿ ಮಾಡಿ ಶೇಂಗಾ ಚಟ್ನಿ ಮಾಡೋಣ ಅಂದ್ಬಿಟ್ಟು ಆರಾಮಾಗಿದ್ದೀನಿ. ಯಾಕಂದರೆ ನನ್ನ ಮಗ ಇನ್ನೂ ಮಲಗಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ,
ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಮಾಡೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದು ನನ್ನ ಪಕ್ಕದಲ್ಲೇ ಮಲ್ಕೊಂಡ. ನಾನು ಯಾವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ರೂಮಲ್ಲೇ ಮಾಡ್ಕೊಳ್ಳೋದು. ನೋಡಿ ಬಂದು ಮಲಗಿಬಿಟ್ಟಿದ್ದಾನೆ. ನಾನು ಯಾವಾಗ ಎಡಿಟ್ ಮಾಡಬೇಕಾದ್ರೂ ಪಕ್ಕದಲ್ಲಿ ಬಂದು ಮಲಗಿರ್ತಾನೆ. ಹಂಗೇ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟೈತೆ. ಮಲ್ಕೊಳ್ಳಿ ಆರಾಮಾಗಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಒಂದು 1/2 ಅವರ್ ಎದ್ದಾಳ್ತಾನೆ. ಅದಕ್ಕೆ ಇನ್ನೊಂದು 1/2 ಅವರ್ ಫ್ರೀ ಇದನ್ನೆಲ್ಲ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡೋ ಬಟ್ಟೆ ಇದೆ, ಊಟ ಎಲ್ಲ ಮಾಡ್ಕೊಂಡ್ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಮಗಳ ಹತ್ರ ಮಸಾಜ್ ಮಾಡಿಸ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದರು. ನನ್ನ ಹಸ್ಬೆಂಡ್ ಬಂದ ತಕ್ಷಣ ತೆಗಿತಾ ಇದ್ದಾನೆ ಸೈಕಲಲ್ಲಿ. ಸಂಜೆ ಟೈಮ್ ಮಲ್ಕೊಂಡ್ರೆ ಅಷ್ಟೇ ಆ ನಿದ್ದೆಗಣ್ಣಲ್ಲಿ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಕೋಪ ಬಂದ್ಬಿಡುತ್ತೆ, ಹಂಗೆ ಹೊಡೆದು ಹೋಗ್ಬಿಡೋಣ ಅಂತ. ಅಪ್ಪನ ಕೇಳಿ ಯಾಕೆ ತಂದಿಲ್ಲ ಅಂತ, ಯಾಕೆ ತಂದಿಲ್ಲ ನೀವು ಅಂತ ಕೇಳು. ಮರ್ತೋದೆ ರೀ, ತಡಿ ಹುಡುಕ್ತೀನಿ, ಶೀಟ್ ಐತೆ ಹುಡುಕ್ತೀನಿ. ನೋಡಿ ಹೆಂಗ್ ಅಪ್ಪನ ಕೇಳು, ನನ್ನ ಕೇಳಿದ್ರೆ ನನ್ನ ಹತ್ರ ಹಠ ಮಾಡಿದ್ರೆ ನೀನು. ನೋಡಿ ಎಷ್ಟು ಹಠ ಮಾಡ್ತಾನೆ ನನ್ನ ಮಗ. ಅಂದರೆ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ನು ಬಂದಿರೋದು ಫುಲ್ ಖುಷಿ, ನಮಗೆ ಖುಷಿ ಡಬ್ಬಲ್ ಆಗ್ಬಿಟ್ಟಿದೆ ಗಂಡ ಹೆಂಡ್ತಿಗೆ. ನನ್ನ ಮಗ ಬಂದವನೇನದು ಅದು ಅವ್ನಿಗೊಂಚೂರು ಇಲ್ಲ, ಇನ್ನೂ ಅಯ್ಯೋ ಅನ್ನಿಸ್ತಾನೆ. ರೊಟ್ಟಿ ಮಾಡಿದೆ, ಶೇಂಗಾ ಚಟ್ನಿ ಮಾಡಿದೆ, ತಿಂದ. ಇವಾಗ ಅವರಪ್ಪ ಬಂದಾಗ ಹಠ ಮಾಡ್ತಾ ಇದ್ದಾನೆ. ಹೆಂಗೆ ಸಮಾಧಾನ ಮಾಡ್ತಾರೆ ನೋಡಿ ಅಪ್ಪ ಮಗನ. ಇಬ್ಬರು ಒಂದೇ ಥರ ಇದ್ದೀರಾ ಬೋಡಿ ಕೊಡ್ಸಿರೋದಕ್ಕೆ, ಅಪ್ಪ ಮಗ. ನನ್ನ ಮಗಳು ನೋಡಿ ಗುಡ್ ಗರ್ಲ್ ಅವಳು. ನನ್ನ ಮಗಳು ನೋಡಿ ಗುಡ್ ಗರ್ಲ್ ಅವಳು. ಅವಳದು ಊಟ ಆಯ್ತಾ, ನೀರು ಕುಡಿದ್ಲಾ, ಮಲ್ಕೊತಾಳೆ. ಇವನಿದಾನೆಲ್ಲ ಇವನು ಬ್ಯಾಡ್ ಬಾಯ್. ಹೋಗೋ ನೀನು ಬ್ಯಾಡ್ ಬಾಯ್. ನೀನು ಸೈಕಲು ಇಲ್ಲ, ಏನು ಕೊಡ್ಸಲ್ಲ ನಿನಗೆ. ಇನ್ನು 2 ಮಂತ್ಸ್ ಅವ್ನು ಬರ್ತಡೇ ಇದೆ, ಅವಾಗ ಕೊಡ್ಸೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಇವನಂತೂ ಈಗಲೇ ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ. ಸರಿ ಆಯಿತು, ಬುಕ್ ಮಾಡಿಕೊಡ್ತೀನಿ, ಸುಮ್ಮನೆ ಇರು ರೀ. ನಾಳೆ ಸೈಕಲ್ ಅಂಗಡಿಗೆ ಹೋಗೋಣ. ಬುಕ್ ಮಾಡೋದು ಬೇಡ, ಚೆನ್ನಾಗಿ ಬರಲ್ಲ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಸರಿ ಆಯಿತು ಬಂಗಾರಿ, ಕೊಡಿಸ್ತೀನಿ, ಸುಮ್ಮನಿರುಮ್ಮ. ಇವಾಗ ಎಲ್ಲಿಂದ ತತ್ತಾರೆ? ಇವಾಗೆ ಬೈಲಿ ಮುದ್ದು, ಬೈಲಿ ಬಪ್ಪ. ರವೆ ರೊಟ್ಟಿ ತಿಂದ. ಯಾಕೆ ಅಳ್ತಿರೋದು ಚಿನ್ನ ನೀನು? ಯಪ್ಪ ಝೂಮ್ ಮಾಡೋರು ಭಯ ಆಯ್ತದೆ. ಯಾಕ್ರಿ ಬೇಜಾರಾಗಿದ್ದೀರಾ? ಯಾಕೋ ಡಲ್ ಆದಂಗಿದೆ. ಜೋರ ಮಾತಾಡಿ. ನನ್ನ ಹಸ್ಬೆಂಡ್ನ ತೋರಿಸಿ ತುಂಬ ದಿವಸನೇ ಆಯ್ತಲ್ವ ನನ್ನ ಬ್ಲಾಗಲ್ಲಿ. ನೆನ್ನೆ ತೋರಿಸಿದ್ದೀನಿ, ನೆನ್ನೆ ಸಂಡೇ ಅಲ್ಲ. ಏನು ಸಮಾಚಾರ? ಹೆಂಗಿತ್ತು ಬಿಸ್ನೆಸ್ಸು? ಹೋಗು ಅಪ್ಪಂತ ಕೂತ್ಕೋ. ಇವನೊಬ್ಬ ಒಂದೇ ಟಾಪಿಕ್ ಇಟ್ಕೊಂಡು ನನ್ನ ಕುಯ್ತಾನೆ. ಎಷ್ಟು ಹಠ ಮಾಡ್ತಾನೆ ಇವನು. ಹೊಡೆದಾಕ್ಬಿಡ್ತೀನಿ, ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ ನಿನ್ನ. ಮುದ್ದು ಏನು ನೋಡ್ತಾ ಇದೀಯ ನೀನು? ಹಾಂ ಮಾಷಾ, ಏನು ನೋಡ್ತಾ ಇದೀಯ ಹೇಳ್ಬಿಡು. ಮಾಷಾ ಹೇಳ್ಬಿಡು, ವ್ಯೂವರ್ಸ್ ಕೇಳ್ಬಿಡು, ಏನು ನೋಡ್ತಾ ಇದೀಯ ನೀನು? ಹಾಯ್ ಗಾಯ್ಸ್ ಹೇಳು. ನಾನು ಮಾಷಾ ನೋಡ್ತಾ ಇದ್ದೀನಿ. ನಾನು ಬ್ಯಾಡ್ ಬಾಯ್ ಆಗ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಹಠ ಮಾಡ್ತೀನಿ. ಕೊಡಿಸ್ತೀನಿ ಬಿಡು. ಮಾಷಾ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಹಠ ಮಾಡ್ತೀನಿ. ಬರ್ತಾ ಬರ್ತಾ ಬ್ಯಾಡ್ ಬಾಯ್ ಆಗ್ತಾ ಇದ್ದೀನಿ. ಅಮ್ಮ ಮುದ್ದು ಮಾಡ್ತಾರೆ ಅಂತ ನಾನು ಹಾಳಾಗ್ಬಿಟ್ಟಿದ್ದೀನಿ. ಹೇಳು. ನಿಜವಾಗ್ಲೂ ನನ್ನ ಮಗ ಬಂದಿರೋದು ನಮಗಂತೂ ಗಂಡ ಹೆಂಡತಿಗೆ ಫುಲ್ಲು ಖುಷಿ. ಏನೋ ನಮ್ಮ ಖುಷಿ ವಾಪಸ್ ನಮ್ಮ ಮನೆಗೆ ಬಂದಿದೆ ಅಂತ ನಾವು ಖುಷಿ ಪಡ್ತಾ ಇದ್ದೀವಿ. ಆದರೆ ಇವನು ಮಾತ್ರ ಒಂಚೂರು ಒಳ್ಳೆ ಬುದ್ಧಿ ಕಲಿತಾ ಇಲ್ಲ. ಬರ್ತಾ ಬರ್ತಾ ಅಟ್ಮಾರಿ ಆಗ್ತಾ ಇದ್ದಾನೆ. ಸೈಕಲ್ ಕೊಡ್ಸೋಣ ಅನ್ನೋ ಪ್ಲ್ಯಾನಲ್ಲೇ ಇರೋದು. ಇವಾಗಲೂ ಅಷ್ಟೇ ಕೊಡ್ಸೋಣ ಅಂತಲೇ ಇರೋದು. ನನ್ನ ಮಗಳಿಗಂತೂ ಕೊಡಿಸ್ತಿಲ್ಲ, ಯಾಕಂದರೆ ಅವಳಿಗೆ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟೇ ಇರ್ತಿಲ್ಲ. ಸೈಕಲ್ ಕೇಳೋದು, ಈ ಥರ ಹಠ ಮಾಡೋದು. ರಿತ್ವಿಕು ತಗೊಂಡೋಣ. ನನ್ನ ಮಗಳಿಗಂತೂ ಸೈಕಲ್ ಕೊಡಿಸ್ಲಿಲ್ಲ. ಇವನಿಗಾದ್ರೂ ಕೊಡ್ಸೋಣ ಅನ್ನೋದು ಆಸೆ ಇದೆ. ಯಾಕಂದರೆ ನನ್ನ ಮಗಳಿಗೆ ಅದೆಲ್ಲ ಇಂಟ್ರೆಸ್ಟೇ ಇರ್ತಿಲ್ಲ. ಯಾವತ್ತೂ ಅಮ್ಮ ನಂಗೆ ಸೈಕಲ್ ಕೊಡಿಸಿ ಅಮ್ಮ ಅಂತ ಹಠ ಮಾಡಿದ್ದೇ ಇಲ್ಲ. ಅವಳು ಕೇಳಿದ್ದೇ ಇಲ್ಲ. ಒಂದು ಮಾತು ಅವಳು ಯಾವತ್ತೂ ಕೇಳಿಲ್ಲ. ಅದರಿಂದ ನಮಗೂ ಕೊಡಿಸ್ಬೇಕು ಅಂತ ಏನು ಅನಿಸಿಲ್ಲ.
ಇವ್ನು ಕೊಡಿಸ್ಬೇಕು ಅನ್ನೋದಿದೆ, ಯಾಕಂದರೆ ಅವ್ನಿಗೆ ತುಂಬ ಇಷ್ಟ ಸೈಕಲ್ ಅಂದರೆ ತುಂಬ ಇಂಟ್ರೆಸ್ಟ್ ಇವನಿಗೆ, ಕೊಡ್ಸೋಣ ಅಂತ ಇರೋದು. ಅಂದರೆ ಏನಕ್ಕಪ್ಪ ರೀಸನ್ ನಾವು ಇವಾಗ ಕೊಡಿಸ್ತಾ ಇಲ್ಲ ಅಂದರೆ ಇಲ್ಲಿ ನಿಲ್ಸ್ಕೊಳಕ್ಕೆ ಜಾಗ ಇಲ್ಲ. ಪಾರ್ಕಿಂಗ್ ಜಾಗದಲ್ಲಿ ಓನರು ಜಾಗ ಕೊಡಲ್ಲ ನಿಲ್ಸೋಕ್ಕೆ, ಮತ್ತು ಇಲ್ಲಿ ಓಡ್ಸೋಕ್ಕಾಗಲ್ಲ. ನಮ್ಮ ಮನೆ ಇರೋದು 2nd ಫ್ಲೋರು, ಅದರಿಂದ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಆದರೆ ಆರಾಮಾಗಿ ಓಡಿಸ್ಬೋದು. ಅದು ಅಲ್ಲದೆ ನಮ್ಮ ಮನೆ ಹತ್ರ ಜಾಗ ಚೆನ್ನಾಗಿಲ್ಲ ಗಾಡಿ ಸೈಕಲ್ ಓಡ್ಸೋಕ್ಕೆ, ಅದರಿಂದ ಮನೆ ಚೇಂಜ್ ಮಾಡಿದ್ಮೇಲೆ ಕೊಡ್ಸೋಣ ಅನ್ನೋ ಪ್ಲ್ಯಾನ್ ಇದೆ. ಇಲ್ಲಾಂದರೆ ಇನ್ನು 2 ಮಂತ್ಸು ನನ್ನ ಬರ್ತಡೇ ಇದೆ. ಕರೆಕ್ಟಾಗಿ ಇವತ್ತಿಗೆ 2 ಮಂತ್ಸು ನನ್ನ ಮಗನ ಬರ್ತಡೇ ಇದೆ. ಇವಾಗ ಇವನಿಗೆ 3 ಇಯರ್ಸ್ ಮೇಲೆ 10 ಮಂತ್ಸ್ ಆಗಿದೆ. ಇನ್ನೊಂದು 2 ಮಂತ್ಸ್ಗೆ ಬರ್ತಡೇ ಇದೆ, ಅವಾಗ ಕೊಡ್ಸೋಣ ಅನ್ನೋ ಪ್ಲ್ಯಾನ್ ಇದೆ. ಒಂಥರ ಬರ್ತಡೇ ಕೊಡ್ಸಿದ್ರೆ ಮೆಮೊರಿ ಆಗಿರುತ್ತೆ, ಕೊಡ್ಸೋಣ ಅನ್ನೋ ಪ್ಲ್ಯಾನಿಂಗ್ ಇರೋದು. ಆದರೆ ಇದಿದೆಯಲ್ಲ, ಇದು ಈಗಲೇ ಬೇಕು, ಈಗಲೇ ತರಿಸಿ ಅಂತ ಹಠ ಮಾಡುತ್ತೆ. ನಿಮ್ಮ ತಾತ ತರ್ತಾರ ಈಗ? ಹಾಂ, ಎಲ್ಲಿದೆ ನಿಮ್ಮ ತಾತ? ಅಣ್ಣನಲ್ಲಿ ಅಣ್ಣನಹಳ್ಳಿ. ಅಣ್ಣನಹಳ್ಳಿ ಅಂದರೆ ನಮ್ಮ ತಾತ ಅಂತ ನಾನು ತೋರಿಸಿದ್ದೀನಿ ಊರಿಗೆ ಹೋದಾಗ ಬ್ಲಾಗಲ್ಲಿ, ನಮ್ಮ ಅಕ್ಕನ ಬ್ಲಾಗಲ್ಲೂ ನೋಡಿರ್ತೀರ. ನಮ್ಮ ಅತ್ತೆ ಮಾವನ ಅಮ್ಮ ತಾತ ಅಂತೀವಿ ಅಂತ ಅವ್ರನ್ನ ಹೇಳ್ತಾ ಇದ್ದಾನೆ ತಾತ ಅಂತ. ಅವರೊಬ್ಬರೇ ಇರೋದು ನಮ್ಮ ರಿಲೇಟಿವಲ್ಲಿ ತಾತ ಅಂತ ಇರೋದು, ಅವರೊಬ್ಬರೇ, ಅವ್ರನ್ನೇ ತಾತ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ಮಾಷ ಅಂದರೆ ಕಣ್ಣು ಕೆಳಗಡೆ ಇಳಿಸಲ್ಲ. ಇವಾಗ ನನ್ನ ಹಸ್ಬೆಂಡ್ಗೂ ಊಟ ಕೊಡಬೇಕು. ನಾನು ಮಕ್ಳಿಗೆ ತಿನ್ಸಿದ್ನಲ್ಲ, ಹಾಗೆ ನಾನು ಊಟ ಮುಗಿಸ್ಕೊಂಡೆ. ನನ್ನ ಹಸ್ಬೆಂಡ್ ಊಟ ಮಾಡಿದ್ಮೇಲೆ ಸ್ವಲ್ಪ ಪಾತ್ರೆ ಇದೆ, ವಾಶ್ ಮಾಡಿ ಮಲ್ಕೋಬೇಕು. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.